ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 20. ಐ ವಿಲ್ ಬಿ ವಿತ್ ಯು ಆಲ್ವೇಸ್ ಟು ದ ಎಂಡ್ ಆಫ್ ದ ಏಜ್. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಕಾಯುವಾತನು, ನಮ್ಮನ್ನು ಕಾಪಾಡುವಾತನು, ಹಗಲಿರಳು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂಥ ದೇವರು ನಮ್ಮ ದೇವರು ನಮ್ಮ ಮೇಲೆ ಬಹಳವಾಗಿ ಅಕ್ಕರೆಯುಳ್ಳವರಾಗಿದ್ದಾರೆ, ಪ್ರೀತಿಯನ್ನು ತೋರಿಸುವಂಥವರಾಗಿದ್ದಾರೆ. ಈ ಲೋಕದ ಪ್ರೀತಿ ನಾವು ನೋಡುವುದಾದರೆ ಕೆಲವರ ಪ್ರೀತಿ ಸ್ವಲ್ಪ ಮಾತ್ರ ಇರುವಂಥದ್ದು, ಸ್ವಲ್ಪ ಕಾಲ ಮಾತ್ರ ಇರುವಂಥದ್ದು. ಕೆಲವರ ಪ್ರೀತಿ ದ್ರೋಹದಿಂದ ಕೂಡಿರುವಂಥದ್ದು. ಈ ಲೋಕವೇ ಪ್ರೀತಿಗಾಗಿ ತವಕಿಸುವಂಥದ್ದಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ದೇವರು ಇವತ್ತು ನನಗೂ ನಿನಗೂ ಹೇಳ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಹೌದು, ಕ್ರಿಸ್ತನು ತನ್ನ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಕ್ರಿಸ್ತನು ನಮ್ಮ ಮೇಲೆ ಕರುಣೆಯುಳ್ಳವನಾಗಿದ್ದಾನೆ. ಕ್ರಿಸ್ತನು ನಮ್ಮ ಅಗತ್ಯತೆಗಳನ್ನೆಲ್ಲ ಸಂಧಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ತನ್ನ ಜನರಿಗಾಗಿ ಪರಿತಾಪ ಪಟ್ಟಿದ್ದಾರೆ, ತನ್ನ ಜನರಿಗಾಗಿ ಪ್ರೀತಿಯನ್ನು ತೋರಿಸಿದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಆ ಕಾಲದ ಜನರು ಆತನನ್ನು ನಂಬಲಿಲ್ಲ. ಆತನ ಉಪದೇಶಗಳು ಕಠಿಣ ಎಂಬುದಾಗಿ ಹೇಳಿದರು, ಆತನನ್ನು ಬಿಟ್ಟು ದೂರ ಹೋದರು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಯೇಸು ಸ್ವಾಮಿ ಬಹಳವಾಗಿ ನೋವುಂಟು ಮಾಡಿಕೊಂಡರು. ಯಾವುದು, ನಮ್ಮ ಯೇಸು ಸ್ವಾಮಿ ಯೋಹಾನ 6:6 ದುಃಖದಿಂದ ಶಿಷ್ಯರನ್ನು ನೋಡಿ, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಎಂಬುದಾಗಿ ಕೇಳುತ್ತಾರೆ. ಆ ಸಂದರ್ಭದಲ್ಲಿ ಯೋಹಾನ 6:68 ಪೇತ್ರನು, ದೇವರೇ, ನಾವು ಯಾರ ಬಳಿಗೆ ಹೋಗೋಣ? ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ನಿನ್ನಲ್ಲುಂಟು ಎಂಬುದಾಗಿ ಹೇಳ್ತಾನೆ. ಈ ಲೋಕವನ್ನು ಸೃಷ್ಟಿಸುವಾಗಲೇ ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸಿದ್ದಾರೆ. ಮನುಷ್ಯನಿಗೆ ಏನೇನು ಅಗತ್ಯ ಎನ್ನುವುದನ್ನು ಆತನು ಬಲ್ಲವನಾಗಿದ್ದನು. ಆದ್ದರಿಂದಲೇ ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವಿಧವಾದ ಹಣ್ಣುಗಳು, ಹೂವುಗಳು, ಮನುಷ್ಯನಿಗೆ ಯಾವುದು ಇಷ್ಟ, ಇದನ್ನೆಲ್ಲ ತಿಳಿದುಕೊಂಡಿರೋ ದೇವರು ಅವೆಲ್ಲವನ್ನು ಅನಾದಿ ಕಾಲದಲ್ಲಿಯೇ ಉಂಟು ಮಾಡಿದ್ದಾರೆ. ಸಾವಿರಾರು ಪಕ್ಷಿಗಳು, ಮೃಗಗಳು, ಎಲ್ಲ ಥರವಾದ ಜೀವಿಗಳನ್ನು ದೇವರು ಉಂಟು ಮಾಡಿದ್ದಾರೆ. ಬೆಳಕಿಗಾಗಿ ಸೂರ್ಯ ಚಂದ್ರರನ್ನು, ನಕ್ಷತ್ರಗಳನ್ನು ಸೃಷ್ಟಿಸಿದ್ದಾರೆ. ಅಷ್ಟಕ್ಕೆ ಆತನ ಪ್ರೀತಿ ಮುಗಿದು ಹೋಗಲಿಲ್ಲ. ಇನ್ನೂ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾ ತನ್ನನ್ನೇ ತ್ಯಾಗವಾಗಿ ಅರ್ಪಿಸುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದು ತನ್ನ ಪ್ರೀತಿಯ ಮಹತ್ವವನ್ನು ಶಿಲುಬೆಯ ಮೇಲೆ ಪ್ರಕಟಿಸಿದ್ದಾರೆ. ತನಗಾಗಿ ಒಂದು ತೊಟ್ಟು ರಕ್ತವನ್ನು ಕೂಡ ಉಳಿಸಿಕೊಳ್ಳದೆ ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಈ ಭೂಮಿಯಲ್ಲಿ ಇರುವವರೆಗೂ ತನ್ನ ಶಿಷ್ಯರನ್ನು ಬಹಳವಾಗಿ ಅಪರಿಮಿತವಾಗಿ ದೇವರು ಪ್ರೀತಿಸಿದ್ದಾರೆ. ಮತ್ತು ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆಯೂ ಕೂಡ ಪರಲೋಕಕ್ಕೆ ಏರಿ ಹೋಗದೆ ಮೊದಲು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡರು. ಅಷ್ಟೇ ಅಲ್ಲ, ತನ್ನ ಶಿಷ್ಯರಿಗಾಗಿ ಮೀನನ್ನು, ರೊಟ್ಟಿಯನ್ನು ಸಿದ್ಧಪಡಿಸಿಕೊಟ್ಟರು. ಹೌದು, ನಮ್ಮ ದೇವರು ನಮಗಾಗಿ ಬಿಡಾರವನ್ನು ಸಿದ್ಧಪಡಿಸುವುದಕ್ಕೆ ಆತನು ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಅಲ್ಲಿ ನಮಗಾಗಿ ಜಯಮಾಲೆಯನ್ನು, ಕಿರೀಟವನ್ನು, ಸಿಂಹಾಸನವನ್ನು ದೇವರು ನಮಗಾಗಿ ಸಿದ್ಧಪಡಿಸಿಟ್ಟಿದ್ದಾರೆ. ಇಂಥ ಒಂದು ದೇವರ ಪ್ರೀತಿಯನ್ನು ನಾವು ಅಲ್ಲಗಳೆಯುವುದು ಬೇಡ. ಇಷ್ಟು ಪ್ರೀತಿ ಮಾಡುವಂಥ ದೇವರನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗುವುದು ಬೇಡ. ಈತನನ್ನೇ ನಾವು ಆತುಕೊಳ್ಳೋಣ, ಈತನ ಪಾದಕ್ಕೆ ನಾವು ಬರೋಣ, ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಣ, ಪ್ರತಿನಿತ್ಯ ಆತನ ದರ್ಶನವನ್ನು ಬಯಸೋಣ. ಖಂಡಿತವಾಗಿಯೂ ದೇವರು ಯುಗದ ಸಮಾಪ್ತಿಯವರೆಗೂ ನಿನ್ನ ಜೊತೆಗಿದ್ದು ನಮ್ಮನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯುಗದ ಸಮಾಪ್ತಿಯವರೆಗೂ ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ನೀಡಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡಪ್ಪ. ನಾವೆಲ್ಲರೂ ನಿನ್ನ ಮಕ್ಕಳು ಕರ್ತನೆ. ನೀನು ನಮ್ಮನ್ನು ಕರುಣಿಸು, ಕಾಪಾಡು, ರಕ್ಷಿಸು ದೇವ.
ಇಂದಿನಿಂದ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸು. ಯಾರೆಲ್ಲ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರು ಯಾವ ಅವಶ್ಯಕತೆಗಾಗಿ ಪರಿತಪಿಸ್ತಾ ಇದ್ದಾರೋ ಅವರನ್ನು ನೀನು ಪ್ರೀತಿಸಪ್ಪ. ಅವರ ಅವಶ್ಯಕತೆಗಳೆಲ್ಲವನ್ನ ಪೂರೈಸು ಸ್ವಾಮಿ. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಕೊರತೆಗಳೆಲ್ಲವನ್ನ ನೀಗಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಎಲ್ಲರಿಗೂ ಆರೋಗ್ಯದಿಂದ ಇಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.